ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಟೆಕ್ ಪರಿಚಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಹಳೆ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಾಲ್ವೇರ್ ಬಗ್ಗೆ ವಿಡಿಯೋ ಮಾಡಕ್ಕೆ ಹೇಳಿತ್ತು. ಸೊ ಇವತ್ತು ಮಾಲ್ವೇರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಮಾಲ್ವೇರ್ ಅನ್ನುವಂಥದ್ದು ಒಂದು ಪ್ರೋಗ್ರಾಮ್. ಇದು ಯಾಕಪ್ಪ ಡಿಸೈನ್ ಮಾಡಿದ್ದಾರಂದ್ರೆ, ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಮೊಬೈಲ್ನಲ್ಲಿರುವಂತಹ ಡಾಟಾನ ಕಳ್ತನ ಮಾಡೋದು. ಯಾವ ರೀತಿ ಅಂದ್ರೆ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಫೋಟೋಸನ್ನ ಆಕ್ಸೆಸ್ ಮಾಡೋದು, ನಮ್ಮ ಫೋಟೋಸ್ನ ಅವರು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಮ್ಮ ಕಾಲ್ ಹಿಸ್ಟ್ರಿನ ತಿಳ್ಕೊಳ್ಳುವಂಥದ್ದು. ಏನ್ ಬೇಕೋ ಅದನ್ನ ನಮ್ಮ ಮೊಬೈಲ್ನಲ್ಲಿ ಅವ್ರು ಆಕ್ಸೆಸ್ ಮಾಡ್ಬೋದು. ಸೊ ಈ ಮಾಲ್ವೇರ್ ಅನ್ನುವಂಥದ್ದು ಇನ್ಸ್ಟಾಲ್ ಆದ್ರೆ ಇಷ್ಟು ರೀತಿಯ ಸಮಸ್ಯೆಗಳನ್ನ ನಮ್ಮ ಮೊಬೈಲ್ನಲ್ಲಿ ನೋಡೋದಕ್ಕೆ ಕಾಣ. ಸೊ ಈ ಮಾಲ್ವೇರ್ನಲ್ಲಿ ವೈರಸ್ಸು, ಟ್ರಾಜನ್ನು, ಸ್ಪೈವೇರು, ಆಡ್ವೇರು, ರಾಮ್ಸನ್ವೇರು, ವಿವಿಧ ರೀತಿಯ ಭಾಗಗಳು ಬರುತ್ತೆ. ಸೊ ಈಗ ಒಂದೊಂದು ಟೈಪ್ ವೈರಸ್ ಅಲ್ಲ, ಒಂದೊಂದು ಟೈಪ್ ಕೆಲಸನ ಮಾಡತ್ತೆ. ಸೊ ಮಾಡೋ ಕೆಲಸ ಒಂದೇ ಆದ್ರೂ ಅಟ್ಯಾಕ್ ಮಾಡೋ ವಿಧಾನ ಬೇರೆ. ಹೇಗಪ್ಪ ಅಂದ್ರೆ, ಸೊ ಈ ಆಡ್ವೇರ್ ಅನ್ನುವಂಥದ್ದು ನಾವ್ ಯಾವ್ದೋ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ ನಲ್ಲಿ ಏನೋ ಬ್ರೌಸ್ ಮಾಡ್ತಾ ಇದ್ದವಾಗ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅದನ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ಅದು ಬೇರೆ ವೆಬ್ಸೈಟ್ಗೆ ನಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿಂದ ಯಾವ್ದಾದ್ರು ಒಂದು ಆ್ಯಪ್ ಆಟೋಮ್ಯಾಟಿಕ್ ಆಗಿ ನಮ್ಮ ಪರ್ಮಿಷನ್ ಇಲ್ಲದೆ ಅದು ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲ್ ಆಗ್ಬಿಡುತ್ತೆ. ಇದು ಆಡ್ವೇರ್ ಮಾಡೋಂಥ ಕೆಲಸ. ಈ ಟ್ರಾಜನ್ ಅನ್ನೋಂಥದ್ದು ಏನ್ ಮಾಡತ್ತಂದ್ರೆ, ಸೇಮ್ ನೋಡೋದಕ್ಕೆ ಸೇಮ್ ಅಪ್ಲಿಕೇಶನ್, ಸೊ ವಾಟ್ಸಪ್ ಲೋಗೋ ಇದೆಯಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಸೊ ಹೆಸರು ಮಾತ್ರ ಸ್ವಲ್ಪ ಚೇಂಜ್ ಇದ್ದು, ಅಥವಾ ಮಾಡ್ APK ಅಂತ ಈಗ ವಾಟ್ಸಪ್ ನಾವು ಯೂಸ್ ಮಾಡ್ತಿದೀವಲ್ಲ, ಇದು ನಾರ್ಮಲ್ ನಾವು ಪ್ಲೇ ಸ್ಟೋರ್ ಅಲ್ಲಿಂದ ಇನ್ಸ್ಟಾಲ್ ಮಾಡೋವಂಥದ್ದು. ಸೊ ಈ GB ವಾಟ್ಸಪ್, ಪಿಂಕ್ ವಾಟ್ಸಪ್, ಗೋಲ್ಡ್ ವಾಟ್ಸಪ್, ಬೇರೆ ಬೇರೆ ಆಪ್ಸ್ ಇದ್ದಾವೆ. ಸೊ ಅದು ವೆಬ್ಸೈಟ್ ನಲ್ಲಿ ಸಿಗತ್ತೆ. ಅವ್ರು ಡೆವಲಪ್ ಮಾಡಿರುವಂತ ವೆಬ್ಸೈಟ್ ನಲ್ಲಿ ಬಿಟ್ರೆ ಅವು ಇನ್ನೆಲ್ಲೂ ಕಾಣಲ್ಲ. ಅದು ಏನೋ ಎಕ್ಸ್ಟ್ರಾ ಫೀಚರ್ಸ್ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ, ನಾರ್ಮಲ್ ವಾಟ್ಸಪ್ ಅಲ್ಲಿ ಇರುವಂತಹ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನೋದು ಏನಿದೆ, ಅದು GB ವಾಟ್ಸಪ್ ಅಲ್ಲಿ ಇರೋದಿಲ್ಲ. ನಮ್ಮ ಡಾಟಾ ನಾವೇ ಅವ್ರ ಕೈ ಕೊಟ್ಟಂಗೆ. ಸೊ ಈ ಟ್ರಾಜನ್ ಅನ್ನುವಂಥದ್ದು ಈ ರೀತಿ ನಮ್ಮ ಡಾಟಾನ ಕಲೆಕ್ಟ್ ಮಾಡುತ್ತೆ. ಸೇಮ್ ಅಪ್ಲಿಕೇಶನ್ ತರಾನೇ ಇದ್ದು ನಮ್ಗೆ ಗೊತ್ತಿಲ್ಲದೆ ನಮ್ಮ ಡಾಟಾನ ಶೇರ್ ಮಾಡ್ಕೊಳ್ಳುತ್ತೆ. ಇದು ಟ್ರಾಜನ್. ಇನ್ನ ಸ್ಪೈವೇರ್ ಅನ್ನುವಂಥದ್ದು ಏನ್ ಮಾಡತ್ತಂದ್ರೆ, ನಮ್ಗೆ ಗೊತ್ತಿಲ್ಲದೆ ನಮ್ಮ ಕ್ಯಾಮ್ರಾ ಆಕ್ಸೆಸ್ ಮಾಡುವಂಥದ್ದು. ಏನ್ ನಮ್ಮ ಮೊಬೈಲ್ ಸ್ವಿಚ್ ಆಗಲ್ಲ, ನಮ್ಮ ಮೊಬೈಲ್ ಲಾಕ್ ಅಲ್ಲಿದ್ರು ಅಥವಾ ನಾವು ಲಾಕ್ ಮಾಡಿದ್ರು, ಕ್ಯಾಮ್ರಾ ಪರ್ಮಿಷನ್ ಆಫ್ ಮಾಡಿದ್ರು ಸಹ ನಮ್ಮ ಕ್ಯಾಮ್ರಾ ಆಕ್ಟಿವೇಟ್ ಆಗ್ಬಿಟ್ಟು ನಮ್ಮ ಒಂದು ಏನಿದೆ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತೆ ಅಥವಾ ಫೋಟೋಸ್ ತೆಗೆಯುತ್ತೆ. ಈ ರೀತಿಯ ಎಲ್ಲ ಸ್ಪೈವೇರ್ ಅನ್ನೋದನ್ನು ಮಾಡುತ್ತೆ. ಈ ರ್ಯಾನ್ಸಮ್ವೇರ್ ಅನ್ನೋಂಥದ್ದು ನಮ್ಮ ಮೊಬೈಲ್ನಲ್ಲಿರೋ ಫೋಟೋಸನ್ನ ಅವ್ರು ಆಕ್ಸೆಸ್ ಮಾಡ್ತಾರೆ. ಮೊಬೈಲ್ ಆಕ್ಸೆಸ್ ತಗೊಳ್ತಾರೆ ಅವರು, ಬಟ್ ಮನಿ ಡಿಮ್ಯಾಂಡ್ ಮಾಡ್ತಾರೆ ಅದನ್ನ ಅನ್ಲಾಕ್ ಮಾಡೋದು. ಸೊ ಇದು ರ್ಯಾನ್ಸಮ್ವೇರ್. ಈ ರೀತಿ ಕೆಲಸಗಳನ್ನು ಕೂಡ ಮಾಡುವಂಥದ್ದು ಈ ಮಾಲ್ವೇರ್. ಸೊ ಇದು ಮಾಲ್ವೇರ್ನ ಒಂದು ಸ್ವಲ್ಪ ವಿವರಣೆ. ವೈರಸ್ ಅನ್ನುವಂಥದ್ದು ಹೇಗಪ್ಪ ಬರುತ್ತೆ ನಮ್ಮ ಮೊಬೈಲ್ಗಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಮೂವಿ ರೂಲ್ಸ್ ಅಲ್ಲಿ ಜಾಸ್ತಿ ಮೂವೀಸ್ ನೋಡ್ತೀವ. ಮೂವಿ ರೂಲ್ಸ್ ಅಲ್ಲಿ ನಾವು ಮೂವಿ ನೋಡೋದಾಗ್ಲಿ, ನಾವು ಡೌನ್ಲೋಡ್ ಮಾಡೋದಾಗ್ಲಿ ಮಾಡ್ತೀವಿ. ಅದು ನಾವು ಡೌನ್ಲೋಡ್ ಮಾಡುವಂತಹ ಫೈಲ್ ನಲ್ಲಿ ಯಾವ್ದಾದ್ರು ಒಂದು ವೈರಸ್ ಇರ್ಬೋದು, ಹೇಳಕ್ಕಾಗಲ್ಲ. ಅದು ನಮ್ಮ ಮೊಬೈಲ್ಗೆ ಮೂವಿ ಜೊತೆನೆ ಅದು ಡೌನ್ಲೋಡ್ ಆಗ್ಬಿಡತ್ತೆ. ಸೊ ನೀವೇನಾದ್ರೂ ಈ ರೀತಿಯ ವೈರಸ್ ಅನ್ನ ಇರುವಂತಹ ಫೈಲ್ ಒಂದು ಬೇರೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ, ನೀವು ಆ ಮೂವಿನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿದ್ರು ಆ ಮೂವಿ ಜೊತೆ ವೈರಸ್ ಅವನ ಮೊಬೈಲ್ಗೂ ಹೋಗುತ್ತೆ. ಸೊ ವೈರಸ್ ಹೋಗೋದು ಒಂದು, ಅದು ಬೇರೆ ಬೇರೆ ಆಕ್ಟಿವಿಟೀಸ್ ಅನ್ನ ನಮ್ಗೆ ಗೊತ್ತಿಲ್ಲದೆ ನಮ್ಮ ಮೊಬೈಲ್ ಅಲ್ಲಿ ಮಾಡತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗ್ತಿರುತ್ತೆ. ನಮ್ಮ ಇನ್ಫಾರ್ಮೇಶನ್ ಅನ್ನ ಅವರೊಂದು ಸರ್ವರ್ಗೆ ಕಳಿಸೋದು, ಈ ರೀತಿಯ ಕೆಲಸನ ವೈರಸ್ ಕೂಡ ಮಾಡುತ್ತೆ. ನಾವೇನಪ್ಪ ಮಾಡ್ಬೇಕಂದ್ರೆ, ಈ ರೀತಿಯ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೆ ಸೇಫೆಸ್ಟ್ ಅಂದ್ರೆ ನಾವು ಪ್ಲೇ ಸ್ಟೋರ್ ನಲ್ಲಿ ಆಪ್ಸ್ ಅನ್ನ ಡೌನ್ಲೋಡ್ ಮಾಡೋದು. ಫೇಕ್ ವೆಬ್ಸೈಟ್ಗಳಾಗ್ಲಿ, ಗೂಗಲ್ ಅಲ್ಲಿ ಸಿಗತ್ತೆ ಆಪ್ಸ್ ಅಂತ ಹೇಳ್ಬಿಟ್ಟು, ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು
ಮಾಡಿಫೈಡ್ ಆ್ಯಪ್ಸು ಇನ್‌ಸ್ಟಾಲ್ ಮಾಡೋವಂಥದ್ದು. PC ಬಂದರೆ ಕ್ರ್ಯಾಕ್ಡ್ ವರ್ಷನ್ ಪ್ರೋಗ್ರಾಮ್ಸನ್ನ, ಸಾಫ್ಟ್‌ವೇರ್ಸನ್ನ ಡೌನ್‌ಲೋಡ್ ಮಾಡಿ ಇನ್‌ಸ್ಟಾಲ್ ಮಾಡೋದು. ಇವೆಲ್ಲ ಸಮಸ್ಯೆಗಳನ್ನು ತಂದುಕೊಡತ್ತೆ. ನಿಮ್ಮ ಮೊಬೈಲ್‌ಗೆ ಈ ರೀತಿಯ ಮಾಲ್ವೇರ್ ಬಂದಿದೆಯಾ ಇಲ್ವಾ ಅಂತ ಹೇಗಪ್ಪ ತಿಳ್ಕೊಳ್ಳೋದಂದ್ರೆ, ನಿಮ್ಮ ಮೊಬೈಲ್‌ನಲ್ಲಿ ನೋಡಿ, ನೀವು ಸೈಲೆಂಟಾಗಿ ಮೊಬೈಲನ್ನು ತೆಗೆದಿಟ್ಟಿದ್ರು ಕೂಡಾನು ಮೊಬೈಲ್ ಆದಷ್ಟು ಕಡೆ ಹೀಟ್ ಆಗ್ತಿರುತ್ತೆ. ಸೊ, ಸ್ಲೋ ಆಗುವಂಥದ್ದು, ನಮ್ಗೆ ಗೊತ್ತಿಲ್ದೇನೆ ಆ್ಯಪ್ ಓಪನ್ ಆಗೋದು, ಕ್ಲೋಸ್ ಆಗೋದು, ಈ ಪಾಪಪ್ಸ್ ಅಪಿಯರ್ ಆಗೋದು, ಈ ರೀತಿ ಕೆಲವು ಗೊತ್ತಾಗ್ಬಿಡತ್ತೆ. ಮೊಬೈಲ್ ನಾರ್ಮಲ್ ಆಗಿ ವರ್ಕ್ ಆಗ್ತಾ ಇರೋದಕ್ಕೂನು ಈ ರೀತಿ ಆದಷ್ಟು ಕಡೆ ವರ್ಕ್ ಆಗೋದು ಒಬ್ಬ ಯೂಸರ್ ಗೊತ್ತಾಗ್ಬಿಡತ್ತೆ. ಸೊ, ನಿಮ್ಮ ಮೊಬೈಲ್ ಇದೇ ರೀತಿ ಆಗ್ತಿದ್ರೆ ಗಮನಿಸ್ಕೊಳ್ಳಿ. ಆಕ್ಚುಲಿ ಈ ರೀತಿಯ ಕೆಲಸಗಳಾಗೋದು ತುಂಬಾ ಕಡಿಮೆ. ನಾವೇ ಅನ್ನೋನ್ ಲಿಂಕ್ಸು ಎಲ್ಲ ಒತ್ತೋದ್ರಿಂದ ಆಗ್ಬೋದು. ಬಟ್ ನಮ್ಮ ಮೊಬೈಲ್ ಅನ್ನುವಂಥದ್ದು ವಾರ್ನಿಂಗ್ ಕೊಡತ್ತೆ. ಹೇಗಪ್ಪ ಅಂದ್ರೆ, ಈಗ ನಾವು ಯಾವುದೋ ಒಂದು ಆ್ಯಪ್‌ನ ಸೈಡ್ ಲೋಡ್ ಮಾಡ್ತೀವಿ. ಅಂದ್ರೆ ವೆಬ್‌ಸೈಟ್‌ನ ಡೌನ್‌ಲೋಡ್ ಮಾಡಿ ಇನ್‌ಸ್ಟಾಲ್ ಮಾಡ್ತೀವಿ. ಆಗ ಒಂದು ಮೆಸೇಜ್ ಅಪಿಯರ್ ಆಗತ್ತೆ ಅಲ್ಲಿ. ಈ ರೀತಿ ಆ್ಯಪನ್ನ ಇನ್‌ಸ್ಟಾಲ್ ಮಾಡ್ತಿದ್ದೀರಾ. ದಿಸ್ ಆ್ಯಪ್ ಮೈಟ್ ಬಿ ಹಾರ್ಮ್‌ಫುಲ್ ಟು ಯುವರ್ ಡಿವೈಸ್ ಏನೋ ಒಂದು ಮೆಸೇಜ್ ಬರುತ್ತೆ. ಆಗ ನಾವು ಓಕೆ ಅಥವಾ ಅಲೋ ಕೊಟ್ರೇನೆ ಆ ಆ್ಯಪು ಇನ್‌ಸ್ಟಾಲ್ ಆಗುವಂಥದ್ದು. ಸೊ, ನಮ್ಮ ಪೇರೆಂಟ್ಸ್‌ಗೆ ಗೊತ್ತಾಗದೆ ಈ ರೀತಿ ಏನಾದ್ರು ಮಾಡ್ಬಿಟ್ರೆ, ಸೊ ನಮ್ಮ ಮೊಬೈಲ್‌ನ ಒಂದು ಡಾಟಾ ಹೋಗತ್ತೆ. ಅದು ಲೀಕ್ ಆಗುತ್ತೆ. ಈ ರೀತಿಯ ಸಮಸ್ಯೆಗಳು ಬರ್ದೇ ಇರಬೇಕಾದ್ರೆ ನಾವೇನಪ್ಪ ಮಾಡ್ಬೇಕಂದ್ರೆ, ಪ್ಲೇ ಸ್ಟೋರ್‌ನಲ್ಲಿ ಆ್ಯಪ್ಸನ್ನ ಇನ್‌ಸ್ಟಾಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಜೊತೆಗೆ ಆದಷ್ಟು ಬೇರೆ ಬೇರೆ ವೆಬ್‌ಸೈಟ್‌ಗಳಿಗೆ ವಿಸಿಟ್ ಮಾಡುವಂಥದ್ದು ಅಥವಾ ಅಲ್ಲಿನ ಲಿಂಕ್‌ಗಳನ್ನು ಓಪನ್ ಮಾಡೋದು ಅವೆಲ್ಲ ಬಿಟ್ಬಿಟ್ರೆ ಮೊಬೈಲ್ ಸೇಫ್ ಆಗುತ್ತೆ. ಜೊತೆಗೆ ಪಬ್ಲಿಕ್ ವೈಫೈನ್ ಕೂಡ ಯೂಸ್ ಮಾಡೋದು ನಮ್ಮ ಮೊಬೈಲ್‌ಗೆ ತೊಂದ್ರೆ. ಹೇಗಪ್ಪ ಅಂದ್ರೆ ಅವರು ಕಳ್ಸೋಂಥ ಆ ನೆಟ್‌ವರ್ಕ್‌ನಲ್ಲಿ ಬರುವಂಥ ಕೋಡ್ಸು ನಮ್ಮ ಮೊಬೈಲ್‌ಗೆ ಬಂದ್ಬಿಟ್ಟು, ಸೊ ಕೆಲವು ಅಪ್ಲಿಕೇಶನ್ಸನ್ನ ಇನ್‌ಸ್ಟಾಲ್ ಮಾಡುವಂಥದ್ದು, ನಮ್ಮ ಸಾಫ್ಟ್‌ವೇರ್‌ನಲ್ಲೇ ಕೋಡ್ಸನ್ನ ಬದಲಾಯಿಸ್ಬಿಟ್ಟು ನಮ್ಮ ಡಾಟಾ ಕಲೆಕ್ಟ್ ಮಾಡುವಂಥದ್ದು ಎಲ್ಲ ಆಗತ್ತೆ. ಪಬ್ಲಿಕ್ ವೈಫೈನ್ ಕೂಡಾನು ಅವಾಯ್ಡ್ ಮಾಡಿ. ಪಬ್ಲಿಕಲ್ಲಿ ಚಾರ್ಜ್ ಹಾಕಿದ್ರೂನು ಈ ರೀತಿಯ ತೊಂದರೆ ಬರತ್ತೆ ಅಂತ ಕೇಳಿದ್ದೀನಿ. ಸೊ, ಚಾನ್ಸಸ್ ಆದ್ರೆ ಇದೆ. ನಿಮ್ಮ ಡಾಟಾ ಅನ್ನುವಂಥದ್ದು ಯಾರಿಗಾದ್ರೂ ಇಂಪಾರ್ಟೆಂಟ್ ಅಲ್ವಾ? ಸೊ, ಇವೆಲ್ಲ ಅವಾಯ್ಡ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮಾಲ್ವೇರ್ ಮತ್ತೆ ಇವುಗಳಿಂದ ಆಗುವ ತೊಂದರೆಗಳು, ಇವುಗಳನ್ನ ಅವಾಯ್ಡ್ ಮಾಡುವಂಥ ವಿಷಯದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ತಿಳಿಸಿದ್ದೀನಿ. ಸೊ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಸೈನಿಂಗ್ ಆಫ್. ಬಾಯ್ ಬಾಯ್.